ಏನ್ ಸ್ವಾಮಿ ತಲೆ ಎಡ್ಕರು ಸಂಪಾದನೆ ಮಾಡ್ತಾರೆ, ಜನರನ್ನ ಜಾಗೃತರನ್ನಾಗಿ ಮಾಡೋದು ಅದೇ ನಮ್ಮ ಉದ್ದೇಶ. ಹಾಯ್ ಹಲೋ ನಮಸ್ತೆ. ಸೊ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ಸೊ ಗಂಟೆ ಆಗಿದೆ 4:28. ಸೊ ಮಟ್ಟ ಮಧ್ಯಾಹ್ನ ನಾನು ಹೋಗ್ತಾ ಇದ್ದೀನಿ ಮೈಸೂರಿಂದ ಆಲ್ಮೋಸ್ಟ್ ಒಂದು 63 ಕಿಲೋಮೀಟರ್ಸ್. ಅದು ಯಾವ ಊರು ಅಂತ ಹೋಗ್ತಾ ಹೇಳ್ತೀನಿ ನಾನು ನಿಮಗೆ. ಸೊ ಮ್ಯಾಟ್ರ್ ಏನಂದರೆ ನಮ್ಮ ದೋಸ್ತದ ಒಂದು ಮದುವೆ ಇದೆ. ಮದುವೆಗೋಸ್ಕರ ನಾನೀಗ ಮನೆಯಿಂದ ಹೊರಟಿದ್ದೀನಿ. ಸೊ ಟೋಲಿಗೆ ಎಂಟ್ರಿ ಆಗಿದ್ದೀನಿ ನೈಸ್ ರೋಡಲ್ಲಿ. ಸೊ ಹಾಗಾಗಿ ಹೊಂಟ ಅಂದರೆ ನಾನ್ ಸ್ಟಾಪಾಗಿ ಕುಡಿಬೇಕು ಗುರು. 8 ಗಂಟೆಗೆ ನಾನು ಅಲ್ಲಿರಬೇಕು. ಈ 2 ಲಗೇಜ್ ಬ್ಯಾಗ್ ಗುರು, ಒಂದು ಶೂ, ಇನ್ನೊಂದು ನಕ್ಕನ್ ಬ್ಲೇಸರು. ಈ R15 ವರ್ಷನ್ 4 ಬಂದುಬಿಟ್ಟು ನಮ್ಮ ಕುಚುಕು ವೇಣುಗೋಪಾಲ್ ಅಂತ ಇದ್ದಾರೆ. ಅವೊಂದು ಒಳ್ಳೆ ಮೈಲೇಜು ಕೂಡ ಬರ್ತದೆ ಗುರು ಈ ಗಾಡಿ. ಅರೌಂಡ್ ನಿಮಗೆ ಏನಿಲ್ಲ ಅಂದರೂ 40-45 ಮೇಲಂತೂ ಬಂದೇ ಬರುತ್ತೆ. ನೀವು ಹೆಂಗೆ ಚಚ್ಚಾಡಿದ್ರು ಹಾರನ್ನು ಕೂಡ ತುಂಬ ಲೌಡಾಗಿದೆ. ಇವಾಗ ಒಂದು ಟೆಕ್ನಾಲಜಿನ ಗುರು ಇದು. ನಮ್ಮನ್ನು ತೆಗ್ದಿಲ್ಲ ಅಂದರೆ ಅದು ಹೋಗೋದೇ ಇಲ್ಲ. ಏನೇನೋ ಮಾಡ್ತಾರೆ ಗುರು ನಮ್ಮನ್ನು. ನಾವು ಈ ಥರ ಎಷ್ಟು ಅಡ್ಡಾಡಿಲ್ಲ ಇದ್ರು. ಅಣ್ಣ ಒಂಟೆ ಇವನೇ ಏನು ಮಾಡ್ತಾವ, ನೀವು ಇನ್ನೂ ಹೋಗ್ಲಿಲ್ಲಲ್ಲ ಅಂತ ತಿರುಗಿ ನೋಡ್ತಾವ ಅಣ್ಣ. ಸ್ಟಾರ್ಟಿಂಗರು ಈ ರೋಡ್ ಲಾಂಚ್ ಮಾಡಿದಾಗ ಬೈಕಿಗೆ ಎಂಟ್ರಿ ಇತ್ತು. ಆಗ ಅರೌಂಡ್ ದಸರಾ ಟೈಮಲ್ಲಿ ಅಂದ್ಕೊಳ್ತೀನಿ ಐ ಥಿಂಕ್ ನಾನು ಹೋಗಿದ್ದು. ದಸರಾಗೇ ಹೋಗಿದ್ದು ಮೈಸೂರಿಗೆ. ಅವಾಗ ಬ್ಯಾಂಗ್ಳೂರು ಮೈಸೂರು ಅವೆಲ್ಲ ಹೋಗಿದ್ದು. ಅರೌಂಡ್ ಎಷ್ಟೊತ್ತು ಆಲ್ಮೋಸ್ಟು ಒಂದು 80 ಮಿನಿಟ್ಸ್ಗೆಲ್ಲ ರೀಚ್ ಆಗಿಬಿಟ್ಟಿದ್ದೆ ಅಂದ್ಕೊಳ್ತೀವಿ. ಇವರಮ್ಮನ ಇಲ್ಲಿ ಟ್ರಾಫಿಕ್ಕು ಏನೋ ಕತೆ ಇದು. ಅಕ್ಕನ ಹಾಕಿ ನನ್ನ ಮಕ್ಕಳು ಅಂಶಲ್ಲ ಬಂದಾಗ ಸೆಕೆಂಡ್ ಗೇರ್ಗೆ ಹಾಕಿ ಮೂವ್ ಮಾಡ್ಕೋಗುರು. ನಮ್ಮದಲ್ಲೆಲ್ಲ 3ರಲ್ಲೇ ಎದ್ದೋಳ್ಬಿಡ್ತದೆ. ವೀಡಿಯೋಸು ತುಂಬ ಜನ ಕೇಳ್ತಾಯಿದ್ರು, ನಮ್ಮ ಹುಡುಗರೇನೆ, ಬೇರೆ ಯಾರು ಇಲ್ಲ ಗುರು. ಎಲ್ಲಿಗರು ಸ್ಟಾಪ್ ಮಾಡಿಬಿಟ್ಟ ವ್ಲಾಗ್ನ ಅಂತ. ಆ ಸ್ಟಾಪೆಲ್ಲ ಏನೂ ಮಾಡಿಲ್ಲ. ತುಂಬ ವೀಡಿಯೋಸ್ ಇದೆ, ತುಂಬ ವೀಡಿಯೋಸ್ ಇದೆ. ಎಡಿಟ್ ಮಾಡಿ ಬಿಡೋಕ್ಕಾಗ್ತಾಯಿಲ್ಲ ಆಗಿದ್ದೀನಿ. ಸೊ ಡೈಲಿ ಇನ್ಮೇಲೆ ಎಡಿಟ್ ಮಾಡಲೇಬೇಕಂತ. ಎಡಿಟ್ ಮಾಡಿದ್ರೆ ಇವಾಗೂ ಕೂಡ ಆಲ್ಮೋಸ್ಟ್ ಒಂದು 20-30 ವೀಡಿಯೋಸ್ ಅಂತೂ ಆಗುತ್ತೆ. ತುಂಬ ವೀಡಿಯೋಸ್ ಇದೆ. ಎಡಿಟ್ ಮಾಡಿಬಿಡ್ತೀನಿ ಇಷ್ಟ. ಏಯ್ ಹೊಡೆತಲ್ಲ ಕ್ಯಾಯ ಹಿಡ್ಕೊಂಡು ಆರಾಮ್ ಮಾತ್ರ ಸಿಕ್ಕಾಬಿಟ್ಟೆ ಇರಿಟೇಟ್ ಮಾಡ್ತೆ ಗುರು. ಹೆಲ್ಮೆಟ್ ಹಾಕೊಂಡಿದ್ರೆ ಅಷ್ಟು ಫೀಲ್ ಆಗಲ್ಲ. ಹೆಲ್ಮೆಟ್ ಇಲ್ಲ ಅಂದರೆ ಕಿವಿ ಗುಯ್ ಅಂತದ ಆರಾಮ್ ಒಂದ್ಸತಿ ಹೊಡೆದ್ರೆ. ಯಾವ ಊರು ಇದು? ಚನ್ನಪಟ್ಟಣ ಗುರು, ಚನ್ನಪಟ್ಟಣದಲ್ಲಿ ಬೊಂಬೆಗಳು ಸಖತ್ತಾಗಿರ್ತವೆ. ತುಂಬ ವರ್ಷ ಆಗೋಯ್ತು ಇಲ್ಲೆಲ್ಲ. ಆಲ್ಮೋಸ್ಟು ಆವಾಗ ನೆನಪೇ ಇಲ್ಲ. ಆವಾಗ ಬಂದಿದ್ದು ದಸರಾಗೆ ಬಂದಿದ್ದು ಒಂದೇ ಒಂದು ನೆನಪು. ಏನು ಕುಡಿತಿದ್ದಿಲ್ಲ ತಲೆ ಎತ್ಕೊಂಡು. ಏನು ಚೆಂದ ಗುರು ನನ್ನ ಹಳ್ಳಿ. ಆಲ್ಮೋಸ್ಟು ಲೈಕ್ ಸೋಲೋ ರೈಡೇ ನಾನು ಯಾವಾಗಲೂ ಪ್ರಿಫರ್ ಮಾಡೋದು. ಈ ಗಾಡಿಲೆಲ್ಲ ಇಬ್ಬಿಬ್ರು ಕುತ್ಕೊಂಡ್ರೆ ಮುಂದೆಗಡೆ ಬೀಜ ಬಾಯಿಗೆ ಬರುತ್ತೆ ಗುರು. ಇಬ್ಬಿಬ್ರು ಕುತ್ಕೊಳ್ಳೋದಕ್ಕೆ ಆಗಲ್ಲ ಇದರಲ್ಲಿ. ಇನ್ನು ನಮ್ಮ ಮಂಡ್ಯ ಆಲ್ಮೋಸ್ಟ್ ಒಂದು 15 ಕಿಲೋಮೀಟರ್ ಇದೆ ಅಂದ್ಕೊಳ್ತೀನಿ. ಇವೆಲ್ಲ ಕಣ್ ತಪ್ಪು ಮಾಡ್ಕೊಳ್ಳೋ ಸೀನ್ ಗುರು ಇವೆಲ್ಲ. ನೋಡ್ತಾ ಇದ್ರೆ ಕಣ್ಣೇ ಒಂಥರ ಏನು ಅದೊಂದು ಫೀಲ್ ಆಗುತ್ತೆ. ಆ ಫೀಲ್ ಹೇಳೋದಕ್ಕಾಗಲ್ಲ, ಆ ಥರ ಫೀಲ್ ಗುರು. ಯಾವ ಊರಿದು? ನಮ್ಮ ಮಂಡ್ಯ ಗುರು. ಮಂಡ್ಯದಲ್ಲಿದ್ದೀನಿ ಈಗ. ಸೊ ಇಲ್ಲೊಂದು ಟೀ ಬ್ರೇಕ್ ತೊಗೊಳ್ಳೋಣ ಅಂತ ಅನ್ನಿಸ್ಬಿಟ್ಟಿದೆ ಕೊನೆಗೂ. ವೈ ಬಿಕಾಸ್ ಕುಂಡಿ ನೋವು. ಮೈಸೂರಿಂದ ಇನ್ನೂ 70 ಕಿಲೋಮೀಟರ್ಸ್ ಇದೆ ಗುರು. 70 ಕಿಲೋಮೀಟರ್ಸ್ಗೆ ಏನಕ್ಕೆ ಇದು 1.25 ಅವರ್ ತೋರಿಸ್ತಾ ಇದೆ. ಇಲ್ಲೆಲ್ಲ ಬೆಂಗಳೂರಲ್ಲಿ ಲಾಸ್ಟ್ 2-3 ದಿನದಿಂದ ಫುಲ್ಲು ಮಳೆ ಚೆಚ್ಚಿ ಕೆಡುತ್ತಾ ಇದೆ. ಇಲ್ಲೆಲ್ಲ ಏನು ಮಳೆ ಇಲ್ಲ ಅಂತ ಹೇಳಿದ್ರು. ಇನ್ನೂ 60 ಕಿಲೋಮೀಟರ್ ಇದೆ ಗುರು. ಮ್ಯಾಪು ಸ್ಟ್ರೈಟ್ ಒಂದೇ ರೋಡ್ ತೋರಿಸ್ತಾ ಇದೆ. ಏನಕ್ಕೆ 60-70 ಕಿಲೋಮೀಟ್ರಿಗೆ 1.25 ಅವರ್ ತೋರಿಸ್ತು ಅಂತ ಇವಾಗ ಗೊತ್ತಾಗ್ತಾ ಇದೆ. ರೋಡು ತುಂಬ ಚಿಕ್ಕದು, ತುಂಬ ಗಾಡಿಗಳು ಓಡಾಡುತ್ತೆ. ಶ್ರೀರಂಗಪಟ್ಟಣ ರೋಡ್ ಅನ್ಸುತ್ತೆ ಇದು. ನಮ್ಮೊಂದು ಯಾವುದೋ ರೋಡು ಕರ್ಕೊಂಡು ಹೋಯ್ತೈತಲ್ಲ ಗುರು ಇದು. ಏನೂ ಇಲ್ಲ ಇಲ್ಲಿ, ಸುಮ್ಮನೆ ಒಯ್ದಾ ಇರೋದಷ್ಟೇ. ಓ ಮೈ ಗಾಡ್, ಒಂಥರ ಮಜಾ ಚೆನ್ನಾಗೈತೆ ಗುರು. ಈ ಥರ ರೋಡಲ್ಲಿ ಗಾಡಿ ಓಡಿಸೋದೇ ಒಂಥರ ಮಜಾ. ಮೊಗಾಂಬೋಗೆ ಮಜಾ ಬಂತು. ಅದು ಟ್ರೈನ್ ಬರೋ ಪಕ್ಕದಲ್ಲೇ ಹೋಯ್ತೈತೆ. ಏನು ಗುರು ಇದು ನಮ್ಮ ಈ ಯಪ್ಪ ಅಕ್ಕ ಪಕ್ಕ ಏನು ಕಾಣಿಸ್ತಲ್ಲ, ಬರೀ ರೋಡು. ನಮ್ಮ ಕತ್ಲ ಅಲ್ಲೊಂದು ಮನೆ. ಇಲ್ಲೇ ಗಾಡಿ ಕೈ ಕೊಡ್ತು ಅಂದರೆ ತಿಗಾಕೆ ಇಸ್ಕೋಬೇಕಷ್ಟೇ. ಸೈಕಾಗೈತೆ ಗುರು ಜಾಗ ಮಾತ್ರ. ನಮ್ಮ ಮೇನ್ ರೋಡಲ್ಲಿ ಹೋಗಿದ್ರೆ ಇಷ್ಟು ಮಜಾ ಬರ್ತಾ ಇರಲಿಲ್ಲ. ನೆಕ್ಸ್ಟ್ ಯಾರೋ ಇಲ್ಲೇ ಗೊಗಯ್ಯ ನಿನ್ನ ಅಕ್ಕನ ತಿಕನ ಕ್ಯಾಯ ಹಿಡ್ಕೊಂಡು ನಮ್ಮನ್ನು ಹೆಂಗಿದೆ ನೋಡಿ. ಅಪ್ಪ ನಕ್ಕನ್ನ ಕ್ಯಾಯ ಸೆಕ್ಸೇ. ಏಯ್ ಹಿಂಗೆ ನಮ್ಮೊಂದು ಯಾವ್ದು ಗುರು ಇದು ರೋಡು. ಪರವಾಗಿಲ್ಲ, ಲೇಟಾದರೂ ಆರಾಮಾಗಿ ಹೋಗೋಣ ನಿಧಾನಕ್ಕೆ. ಯಪ್ಪ ಏಯ್ ನಕ್ಕ
ನಮ್ಮನ್ನ ಹಸು ನೋಡಿದ್ರು ಭಯ ಆಗೋ ಥರ ಆಯ್ತೈತಲ್ಲ ಗುರು. ಬರೋ ಸ್ಟಾರ್ಟ್ ಆಗೋ ಸೂಚನೆ. ಆದಷ್ಟು ಬೇಗ ನಮ್ಮನ್ನು ಹೋಗ್ಬೇಕಿನ್ನ 45 ಕಿಲೋಮೀಟ್ರು. ಮಳೆ ಬಂತಂದರೆ ತಿಕ್ಕ ಕೀಸ್ಕೊಂಡೆ ಅಂತಲೇ ಅರ್ಥ. ಮಳೆ ಬರುತ್ತೆ, ಬರೋ ಅಷ್ಟೊತ್ತಿಗೆ ನಾನು ಸೇಫಾಗಿ ಸೇರಿಕೊಂಡ್ರೆ ಸರಿ. ಇನ್ನು 46 ಕಿಲೋಮೀಟ್ರ್ ಇದೆ. ನಾನು ಸೇಫಾಗಿ ಸೇರಿಕೊಂಡಂಗೆ ರೈನ್ ಕೋಟು ತಂದಿಲ್ಲ ಗುರು ನಾನು ಇವತ್ತೇ. ಶಿಟ್, ರೈನ್ ಕೋಟಾರು ತಂದಿದ್ದರೆ ನಕ್ಕನ ಹಾಕೊಂಡು ಹೋಗ್ಬಿಡೋದಿತ್ತು. ನಮ್ಮನ್ ಯಾವುದು ಕಾಡು ಗೀಡು, ಕಾಡೆಲ್ಲ ಊರೇ ನಮ್ಮನ್. ಅದ್ರ ಅಕ್ಕಪಕ್ಕ ಶಾರ್ಟ್ ಅನ್ನೋದು ಲೈಟ್ ಇಲ್ಲ. ನಕ್ಕನ್ ಆಫ್ ಆಯಿತು ಅಂದರೆ ನನ್ನ ಗಾಡಿ ಆಫ್ ಆಯಿತು ಅಂದರೆ ನನ್ನ ಮೀಟ್ರ್ ಆಫ್. ಆಹಾ, ಬೈರಲ್ಲೂ ಮಜಾ ಸಗದಾಗಿದೆ ಗುರು. ಯಾವುದೋ ಹೈವೇ ಇರಂಗೆ ಐತದು. ನಮ್ಮನಲ್ಲಿ ಹೋಗಿ ಜಾಯ್ನ್ ಆಗ್ಬಿಟ್ರೆ ಸಾಕಪ್ಪ. ಆದರೂ ಸೈಕಾಗಿತ್ತು ಹುಡುಗರು. ಅಪ್ಪ ನಕ್ಕದಿಂದ ಒಂದು 2 ಅವರ್ ಬಿಟ್ಕೊಂಡು ಬಂದಿದ್ದಿದ್ರೆ ಇನ್ನೂ ಸೈಕಾಗಿರೋದು. ನಲ್ಲಿ ಸಿಡ್ಲು ಬರ್ತಾಯಿದ್ದು ಈ ಕಡೆಯಿಂದನೇ ತಾನೆ. ನಮ್ಮನ್ನು ಈ ಕಡೆನೇ ಹೋಗ್ಬೇಕಾ? ಲೇಟ್ ಆಯಿತು ಅನ್ನೋ ಭಯಕ್ಕಿಂತ ಈ ಮಳೆ ಭಯನೇ ಜಾಸ್ತಿ ಆಗ್ಬಿಡೈತೆ ನನಗೆ. ನಮ್ಮನ್ನು ಮಳೆ ಬಂತು ಅಂದರೆ ಎಲ್ಲಿ ನಿಂತ್ಕೊಳ್ಳೋದಿಲ್ಲಿ? ಹೆಂಗಿಸ್ಕೋಬೇಕಷ್ಟೇ. ತುಂಬ ಕರ್ವ್ಗಳಿರುತ್ತೆ ಇಲ್ಲಿ. ಕರ್ವು ಹೆಂಗಿದೆ ಅಂತಲೇ ಕಾಣಲ್ಲ, ಲೈಟು ಇಲ್ಲಲ್ಲ. ಸೊ ಕರ್ವ್ಗಳು ಕಾಣೋದಿಲ್ಲ. ಅದರಿಂದ ಸ್ವಲ್ಪ ಸೇಫಾಗಿ ನಿಧಾನಕ್ಕೆ, ಸ್ವಲ್ಪ ಜೋರಾಗಿ, ಸ್ವಲ್ಪ ನಿಧಾನಕ್ಕೆ ಹೋಗಬೇಕು. ಓಹೋ, ಓಯ್ ಏನೋ ಇದು, ಏನೋ ಇದ್ದಕ್ಕಿದ್ದಂಗೆ ಏನೇನೋ ಬರ್ತದೆ, ಇದ್ದಕ್ಕಿದ್ದಂಗೆ ಏನೇನೋ ಸಿಗ್ತದಲ್ಲ ಗುರು ಈ ರೋಡಲ್ಲಿ. ಶಿಟ್ ಮ್ಯಾನ್, ಸಿಕ್ಕಾಬಿಟ್ಟೆ ಲೇಟ್ ಆಗುತ್ತೆ. ಈಗ ನಕ್ಕನ ಅರ್ಥ ಆಗೋಯ್ತು ನನಗೆ. ನಮ್ಮದು ಏನಕ್ಕೆ ಮ್ಯಾಪ್ ನಮ್ಮನ್ನು ಹಾಕಿ 60 ಕಿಲೋಮೀಟ್ರಿಗೆ 2 ಅವರ್ ತೋರಿಸ್ತು ಅಂತ. ಹಬ್ಬ, ಕೊನೆಗೂ ಯಾವುದೋ ಊರಿಗೆ ಬಂದ್ಬಿಟ್ಟಿದೆ ಗುರು. ಯಾವುದೋ ಊರಿಗೆ ಬಂದಿದ್ದೀನಿ. ಯಾವ ಊರಿದು? ಯಾವ ಊರು ಗುರು ಇದು? ಕುಂಟ ಅಲ್ಲ, ಚುಂಚನಕಟ್ಟೆ. ಚುಂಚನಕಟ್ಟೆ. ಪರವಾಗಿಲ್ಲ, ರೋಡು ಒಂದು 15 ಕಿಲೋಮೀಟ್ರ್ ಇದೆ. 15 ಕಿಲೋಮೀಟ್ರ್ ಹೋಗ್ಬಿಟ್ರೆ ಸಮಾಧಾನ ಗುರು. ಓ ಅಯ್ಯಬ್ಬ, ಆ ಥರ ಮಣ್ಣಿದ್ದಾಗ ಏನಾಗುತ್ತೆ ಗೊತ್ತಾ? ನಾನು ಕಂಟ್ರೋಲ್ ಮಾಡೋಕೆ ಹೋದ್ರೆ ಸ್ಕಿಡ್ ಆಗುತ್ತೆ. ಯಪ್ಪ, ಅಯ್ಯಯ್ಯೋ, ಮತ್ತೆ ಹಳ್ಳದಿನ್ನೇ ನೋಡು. ಅಯ್ಯಯ್ಯಯ್ಯೋ, ಏನು ಗುರು, ಸುತ್ತಮುತ್ತ ಎತ್ತ ನೋಡಿದರು ಕತ್ತಲು. ಇಲ್ಲೆಲ್ಲ ಮಳೆ ಬಂದಿದ್ದು ಹೆಂಗೆ ಹೋಗೈತೆ ಆಲ್ರೆಡಿ. ನಮ್ಮ ಏನೋ ಹೆಚ್ಚಾಗಿ ಮ್ಯಾಪ್ ಕ್ಲೋಸ್ ಆಗೋಯ್ತು. ಇವಾಗ ನಕ್ಕನ್ ಮ್ಯಾಪ್ ಹಾಕಿದ್ರೆ ಅದು ತೊಗೊತಾನೆ ಇಲ್ಲ. ನಕ್ಕನ್ ಲೋಬಿ ಮಕ್ಕಳು ಮಿಂಡ್ರುಗುಡು ಸೋಳ ಮಕ್ಕಳ. ಫೈನಲ್ಲಿ ನಕ್ಕನ್ ಇನ್ನೊಂದು 3 ಕಿಲೋಮೀಟ್ರ್ ಇದೆ ಗುರು. 3.5 ಕಿಲೋಮೀಟರ್ ಇದೆ ರೂಮು. ಸೊ ಆ್ಯಕ್ಚುಲಿ ಲೈಕ್ ಚೌಟ್ರಿಯಿಂದನೇ ಹೋಯ್ತು. ಚೌಟ್ರಿಯಿಂದ 4 ಕಿಲೋಮೀಟರ್ಸ್ ಮುಂದೆ ರೂಮ್ ಮಾಡಿದಾರಂತೆ. ಆ ರೂಮಿಗೆ ಹೋಗಿ ಫ್ರೆಶ್ ಅಪ್ ಆಗಿ ಇಲ್ಲಿಂದ ಒಂದು 9 ಗಂಟೆಗೆ ವಾಪಸ್ ಬರೋದು. ಒಂದು 1 ಅವರಲ್ಲಿ ರೆಡಿ ಆಗಬೇಕಷ್ಟೇ, ಟೈಮ್ ಇಲ್ಲ. ಕೊನೆಗೂ ರೀಚ್ ಆದ್ವಿ ಗುರು. ಅಬ್ಬಾ ಶಿವ, ಟಕ್ಕನ್ ಹುಡುಗರು ಎಲ್ಲ ಹೋಗಿ ರೂಮಲ್ಲಿ ರೆಡಿ ಆಗಿದ್ದಾರಂತೆ. ಟಕ್ಕನ್ ನಾನು ಹೋಗ್ಬೇಕೀಗ. ಎಲ್ಲೋ ನೀವು ಫೋನ್ ಮಾಡ್ಕರಿಯ ನಾನು. ಹಲೋ, ಎಲ್ಲಿದೆಯೋ? ಬಾರೋ, ಅಲ್ಲಿ ಕೆಳಗಡೆ ಇದ್ದೀನಿ. ಫಸ್ಟ್ ಫ್ಲೋರಲ್ಲಿ. ಸರಿ, ಒಂದೇ ಫಸ್ಟ್ ಫ್ಲೋರು. ಹೆಂಗೆ ಹೋಗೋದು ಫಸ್ಟ್ ಫ್ಲೋರ್ಗೆ? ಒಳ್ಳೆ ಜಾಗದಲ್ಲಿ ಮಾಡೋಣ ಶಿಷ್ಯ ರೂಮ್ನ. ನಕ್ಕನ್ ಶಾರ್ಟೇಜ್ ಆದರೆ ಹಿಂಗೆ ಬಂದ್ಬಿಡ್ಬೋದು ಕೆಳಗೆ. ಶಿಷ್ಯ ಒಳ್ಳೆ ಜಾಗದಲ್ಲಿ ಮಾಡೋಣ ಶಿಷ್ಯ ರೂಮ್ನ. ಶಾರ್ಟೇಜ್ ಆದರೆ ಹಿಂಗೆ ಕೆಳಗೋಗ್ಬಿಡ್ಬೋದು. ಏನು ರೂಮೆಲ್ಲ ಗಮ್ ಅನ್ನಿಸ್ತಾ ಇದ್ದೀರಾ? ಹಾಂ, ಅಕ್ಕಂದು ಮದುವೆಗೆ ಹೋಗೋರ ಅನ್ಕೊಂಡು ಕುಡುಕ್ ನನ್ನ ಮಕ್ಕಳ ಎಣ್ಣೆ ಹೊಡ್ಕೊಂಡು ಹೋಗ್ತೀರಾ ಮದುವೆಗೆ? ಕರೆಕ್ಟ್ ಕಣ. ಅಬ್ಬಲೇ ಅವನ ಅಮ್ಮನ ರೋಡ್ ಏನೋ ಅದಲ್ಲಿ. ಮೈಸೂರು ತನಕ ರೋಡ್ ಚೆನ್ನಾಗೈತೆ. ಅಲ್ಲಿಂದ ಒಳಗಡೆ ಚಿಕ್ಕು ರೋಡು, ವಿಡಿಯೋ ಐತೆ ತೋರಿಸ್ತೀನಿ. ಚಿಕ್ಕು ರೋಡು, ಲೈಟ್ ಇಲ್ಲ, ಏನಿಲ್ಲ. ಸೊ ಮದುವೆ ಎಲ್ಲ ಮುಗೀತು. ಸೊ ಬ್ಯಾಕ್ ಟು ಬ್ಯಾಂಗಲ್ಲೂರು. ಮ್ಯಾರೇಜ್ ವೈಬ್ಸ್ ಎಲ್ಲ ಹಳ್ಳಿಲಿ ಮಸ್ತು ನೆಕ್ಸ್ಟ್ ಲೆವೆಲ್ ಫೀಲ್ ಕೊಡುತ್ತೆ. ನಾನು ಬಂದಿದ್ದು ಬ್ಯಾಂಗ್ಳೂರಿಂದ ಅಲ್ಲಿಗೆ ಆಲ್ಮೋಸ್ಟ್ 8:30 ಆಗಿತ್ತು ನೈಟು. ಸೊ ನಾನು ಯಾವ ಥರ ಅಂದರೆ ಲೈಕ್ ರಿಸೆಪ್ಷನ್ಗೆ ಲೇಟ್ ಆಗಿಬಿಡುತ್ತೆ, ಎಲ್ಲ ನಿಂತ್ಕೊಂಡ್ಬಿಟ್ಟಿರ್ತಾರೆ. ನಮ್ಮ ಬೆಂಗಳೂರಿಂದ ಬಂದು ಇಲ್ಲಿ ಗಂಟ
ನಾನು ರಿಸೆಪ್ಷನ್ಗೆ ಹೋಗ್ತಾ ಇದ್ರೆ ವೇಸ್ಟ್ ಅಲ್ವಾ ಅಂದ್ಬಿಟ್ಟು ಚೆಚ್ಚಾಡ್ಕೊಂಬಂದೆ, ಹೆಂಗೆ ಬೇಕು ಹಂಗೆಲ್ಲ ಚೆಚ್ಚಾಡ್ಕೊಂಬಂದ್ಬಿಟ್ಟೆ. ಅದಾದಮೇಲೆ ರಿಸೆಪ್ಷನ್ಗೆ ಹೋದಾಗ ನೋಡಿದ್ರೆ ಹುಡುಗಿನೇ ಇನ್ನೂ ರೆಡಿ ಆಗಿರಲಿಲ್ಲ. ಆಲ್ಮೋಸ್ಟ್ ಅವ್ರು ಬಂದಿದ್ದು 9:30 10 ಗಂಟೆ ಆಗಿತ್ತು. ಸೊ 10 ಗಂಟೆ ರಿಸೆಪ್ಷನ್ ಎಲ್ಲ ನಿಂತ್ಕೊಂಡ್ವಿ. ರಿಸೆಪ್ಷನ್ ಎಲ್ಲ ಮುಗೀತು 10 ಗಂಟೆಯಿಂದ ಆಲ್ಮೋಸ್ಟ್ 11:30 12 ಗಂಟೆ ತನಕ ಆಯಿತು. ಆಮೇಲೆ ಮತ್ತೆ ನೈಟ್ ಒಂದು 12 ಗಂಟೆ 12:30 ನೈಟ್ 1:30 ತನಕ ಫುಲ್ಲು ಹುಡುಗರ ಜೊತೆ ಚಿಲ್ ಮಾಡಿದ್ದಾಯಿತು. ಸೊ ಆಮೇಲೆ ಬಂದು ಮಲ್ಕೊಂಡ್ವಿ. ಮತ್ತೆ ಬೆಳಗ್ಗೆ ಎದ್ದು 9:00 ಮುಹೂರ್ತ ಆಯಿತು. ಸೊ ಮುಹೂರ್ತ ಎಲ್ಲ ಮುಗಿಸ್ಕೊಂಡು ಹಂಗೆ ಇವತ್ತೇನೆ ಬೀಗ್ರೂಟನೂ ಕೂಡ ಇತ್ತು ಗುರು. ಒಳ್ಳೆ ಬಾಡೂಟ, ಭರ್ಜರಿ ಬಾಡೂಟ ಮಾಡಿಕೊಂಡು ಇವಾಗ ರೂಮಿಗೆ ಬಂದು ರೆಡಿ ಆಗಿ ಸೊ ಬ್ಯಾಕ್ ಟು ಬ್ಯಾಂಗಲ್ಲೂರು. ಇವಾಗ ಚೌಟ್ರಿ ಹತ್ರ ಹೋಗ್ತಾ ಇದ್ದೀವಿ. ಮದುವೆ ಗಂಡಿಗೆ ಬಾಯ್ ಹೇಳ್ಬಿಟ್ಟು ಅಲ್ಲಿಂದ ಬ್ಯಾಕ್ ಟು ಬ್ಯಾಂಗಲ್ಲೂರು.